ದರ್ಶಿ ವ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಾಧನೆ ಅಶುದ್ಧವಾಗಿದ್ದಲ್ಲಿ ಸಿದ್ಧಿಯೂ ಕೂಡ ಅಶುದ್ಧವಾಗಿರುತ್ತದೆ. ಸುಳ್ಳಿನಿಂದ ಸತ್ಯವನ್ನು ಸಿದ್ಧಿಸಿಕೊಳ್ಳಲು ಸಾಧ್ಯವಿಲ್ಲ. ಸತ್ಯಸಂಧರಾಗಿ ಬಾಳುವುದರಿಂದ ಮಾತ್ರ ಸತ್ಯವನ್ನು ಸಾಧಿಸಬಹುದು. ನಮ್ಮ ಸಾಧನೆ ಒಂದು ಬಿತ್ತನೆ ಬೀಜವಾದರೆ ಅದರ ಪ್ರತಿಫಲವಾಗಿರುವ ಸಿದ್ಧಿಯೂ ಒಂದು ಮರವಾಗಿರುತ್ತದೆ. ಸಂಕಷ್ಟವನ್ನು ಎದುರಿಸುವಲ್ಲಿ ಮತ್ತು ನೋವನ್ನು ಸಹಿಸಿಕೊಳ್ಳುವಲ್ಲಿ ನಿಷ್ಠಾವಂತರಾದವರು ಮಾತ್ರ ಮನುಕುಲದ ಏಳಿಗೆಗೆ ಕಾರಣರಾಗುತ್ತಾರೆ. ನಂಬಿಕೆ, ಧರ್ಮ ಅಥವಾ ಶ್ರದ್ಧೆ ಹಿಮಾಲಯದ ಪರ್ವತದಂತೆ ಅಚಲ. ಅಂಥ ನಂಬಿಕೆಯನ್ನು ಧರ್ಮದಲ್ಲೂ ದೇವರನ್ನು ಇಡಬೇಕು, ಬೆಳೆಸಿಕೊಳ್ಳಬೇಕು. ವಿವಿಧ ಧರ್ಮಗಳ ಧ್ಯೇಯ ಒಂದೇ ಆಗಿದೆ. ಸತ್ಯವನ್ನು, ದೇವರನ್ನು ಪ್ರತ್ಯಕ್ಷವಾಗಿ ಕಾಣುವುದಕ್ಕಾಗಿ ಅನುಸರಿಸುವ ಮಾರ್ಗಗಳು ಬೇರೆ ಬೇರೆ ಆಗಿದ್ದರೂ ಗುರಿ ಮಾತ್ರ ಒಂದೇ ಆಗಿದೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬಲದ ಮೇಲೆ ತಾನು ನಿಂತುಕೊಳ್ಳಲು ಪ್ರಯತ್ನಿಸಿ ಪ್ರಗತಿ ಸಾಧಿಸಿದ್ದಲ್ಲಿ ಮಾತ್ರ ಆರ್ಥಿಕ ಸ್ವಾತಂತ್ರ್ಯ ಗಳಿಸಲು ಸಾಧ್ಯವಾಗುತ್ತದೆ. ಕೆಲವರಾದರೂ ಸಮಾಜದಲ್ಲಿ ನಂಬಿಕೆಯನ್ನಿಟ್ಟುಕೊಂಡು ಅದಕ್ಕೆ ಅನುಗುಣವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡರೆ ಅವರನ್ನು ಅನುಸರಿಸಿಕೊಂಡು ಲಕ್ಷಾಂತರ ಜನರು ಪರಿವರ್ತಿತರಾಗಬಹುದು. ಗ್ರಾಮೀಣ ಜನರಲ್ಲಿ ಮೂಢನಂಬಿಕೆಗಳನ್ನು ಮತ್ತು ಸಂಕುಚಿತ ಮನೋಭಾವವನ್ನು ಸಂಪೂರ್ಣವಾಗಿ ತೊಲಗಿಸಬೇಕು. ವ್ಯರ್ಥವಾಗಿ ಕಾಲ ಕಳೆಯದೆ ಆರೋಗ್ಯವನ್ನು ಕಾಪಾಡಿಕೊಂಡು ಒಳ್ಳೆಯ ಕೆಲಸಗಳಲ್ಲಿ ಹಣ ತೊಡಗಿಸಿ ಸಂಪಾದನೆಯನ್ನು ಹೆಚ್ಚಿಸಿಕೊಳ್ಳುವ ಬಗ್ಗೆ ಗ್ರಾಮೀಣ ಜನತೆ ಪ್ರಯತ್ನಿಸಬೇಕು. ಗ್ರಾಮೀಣ ಜನರು ತಮ್ಮ ಕುಶಲತೆಯನ್ನು ಹೆಚ್ಚಿಸಿಕೊಂಡು ಉತ್ತಮ ವಸ್ತುಗಳನ್ನು ತಯಾರಿಸಬೇಕು. ತಮ್ಮ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಬೇಡಿಕೆ ಇರುವಂತೆಯೂ ನೋಡಿಕೊಳ್ಳಬೇಕು. ಮಾತಿಗಿಂತಲೂ ಕೃತಿಗೆ ಹೆಚ್ಚು ಬೆಲೆ ಇದೆ. ಆಡಿ ತೋರಿಸುವುದಕ್ಕಿಂತ ಮಾಡಿ ತೋರಿಸುವುದು ಹೆಚ್ಚು ಉಚಿತವಾದುದು. ಸಾವಿನಲ್ಲಿ ಜೀವನವನ್ನು, ಸುಳ್ಳಿನಲ್ಲಿ ಸತ್ಯವನ್ನು ಮತ್ತು ಕತ್ತಲಲ್ಲಿ ಬೆಳಕಿರುವುದನ್ನು ಕಂಡುಕೊಂಡಿದ್ದೇವೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.